ನೋಡಿ, ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆ ಶಿವಕುಮಾರ್ ಹೊಸ ಸ್ಟ್ರಾಟಜಿ ಮಾಡ್ತಾ ಇರೋ ತರ ಕಾಣಿಸ್ತಾ ಇದೆ. ಹೈಕಮಾಂಡ್ ನಾಯಕರ ಮೆಚ್ಚುಗೆಯನ್ನ ಪಡ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾಕೋ ಇತ್ತೀಚೆಗೆ ರಾಂಗ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಹೈಕಮಾಂಡ್ ನ ಕೆಂಗಣ್ಣ ಗುರಿಯಾಗಿದ್ರು. ಈಗ ಸಿಎಂ ಕುರ್ಚಿ ಸಿಗೋ ತನಕ ಸೈಲೆಂಟ್ ಆಗಿರಬೇಕು ಅಂತ ಡಿಸೈಡ್ ಮಾಡ್ದಂಗೆ ಅನ್ನಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ ನಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಸಿಎಂ ಡಿಕೆ ಶಿವಕುಮಾರ್ ಅವರ ಮೌನ ನಡೆ. ಇಟ್ ಡಸಂಟ್ ಮೀನ್ ದಟ್ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಮಾತ್ರಕ್ಕೆ ಅವರು ಸುಮ್ಮನೆ ಇದ್ದಾರೆ ಅಂತ ಅರ್ಥ ಅಲ್ಲ. ಹಿಂದುತ್ವ, ಆರ್ಎಸ್ಎಸ್ ಪರ ವಿರೋಧದ ಬಗ್ಗೆ ಚರ್ಚೆ, ಎಚ್ಚರಿಕೆಯ ನಡೆ ಅನುಸರಿಸೋದಕ್ಕೆ ಸೂಚನೆ ಕೊಟ್ಟಂತೆ ಕಾಣಿಸ್ತಾ ಇದೆ ಹೈಕಮಾಂಡ್. ಸುರ್ಜೇವಾಲಾ ಸೂಚನೆ ಮೇರೆಗೆ ಸೈಲೆಂಟ್ ಆಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಈ ಮಧ್ಯೆ ಬೆಂಗಳೂರು ಅಭಿವೃದ್ಧಿ ಇಲಾಖೆಯ ಕೆಲಸಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಸಲಹೆ ಬಳಿಕ ಗ್ರೇಟರ್ ಬೆಂಗಳೂರು ಚುನಾವಣೆಯತ್ತ ಚಿತ್ತ ಹರಿಸಿದ್ದಾರೆ. ವಿವಾದಗಳಿಂದ ದೂರ ಚುನಾವಣೆಯತ್ತ ಗಮನ ಹರಿಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ವಿಪಕ್ಷ ಸ್ವಪಕ್ಷದ ವಿರೋಧ ಕಟ್ಟಿಕೊಳ್ಳದೆ ಹೈಕಮಾಂಡ್ ಮನ ಗೆಲ್ಲೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ವಿವಾದಗಳಿಂದ ದೂರ ಇದ್ದು ಚುನಾವಣೆ ಗೆದ್ದು ಸಿಎಂ ಗಿರಿ ಪೈಪೋಟಿಗೆ ಡಿಕೆ ಶಿವಕುಮಾರ್ ತಂತ್ರವನ್ನ ರೂಪಿಸಿದಂಗೆ ಕಾಣಿಸ್ತಾ ಇದೆ. ಐ ಥಿಂಕ್ ಡಿಕೆ ಶಿವಕುಮಾರ್ ಅವರು ಬಹಳಷ್ಟು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಒಂದು ಆನ್ ದ ಫ್ಲೋರ್ ನಿಂತ್ಕೊಂಡು, ಸದನದಲ್ಲಿ ನಿಂತ್ಕೊಂಡು ಅವರು ಮಾತನಾಡಿದಂಥ RSS ಗೀತೆಯನ್ನು ಹಾಡಿದಂಥ ರೀತಿ ಇರಬಹುದು, ಅಥವಾ ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಸ್ವತ್ತಲ್ಲ ಅಂತ ಹೇಳಿದಂಥ ಸ್ಟೇಟ್ಮೆಂಟ್ ಇರಬಹುದು. ಹೀಗೆ ಹಲವಾರು ರೀತಿಯ ಸ್ಟೇಟ್ಮೆಂಟ್, ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಂಥ ಡಿಕೆ ಶಿವಕುಮಾರ್ ಹೈಕಮಾಂಡ್ನ ಕೆಂಗಣ್ಣು ಗುರಿಯಾಗಿದ್ರು ಒಂದು ಕಡೆ. ಆದರೆ ಇನ್ನೊಂದು ಕಡೆ ರಾಜಣ್ಣ ಇದ್ರಲ್ಲ, ರಾಜಣ್ಣ ಅವರನ್ನ ವಜಾ ಮಾಡಿದ ಮೇಲೆ ಸಚಿವ ಸ್ಥಾನದಿಂದ, ಸಚಿವ ಸಂಪುಟದಿಂದ, ಅಲ್ಲಿ ಸಿದ್ದರಾಮಯ್ಯ ಅವರ ಬಣದ ವಿರೋಧವನ್ನ ಕೂಡ ಡಿಕೆ ಶಿವಕುಮಾರ್ ಕಟ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಸ್ವಪಕ್ಷದಲ್ಲೂ ವಿರೋಧಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಹೈಕಮಾಂಡ್ ಹತ್ರನೂ ವಿರೋಧ ಜಾಸ್ತಿ ಆಗ್ಬಿಟ್ರೆ ತನ್ನ ಸಿಎಂ ಸ್ಥಾನವನ್ನ ಪಡ್ಕೊಳ್ಳೋದು ಬಹಳ ಕಷ್ಟ ಅಂತ ಭಾವಿಸಿರುವಂತ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಸೂಚನೆ ಮೇರೆಗೆ ಮೌನಕ್ಕೆ ಜಾರದಂಗೆ ಕಾಣಿಸ್ತಾ ಇದೆ. ವಿವಾದಗಳಿಂದ ದೂರ ಇರೋ ತರ ಅನ್ನಿಸ್ತಾ ಇದೆ.